ಸರ್ಕಾರಕ್ಕೆ ನ್ಯಾಯಮೂರ್ತಿ ವಿ ಕಾಮೇಶ್ವರ್ ರಾವ್ ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ. ಗಾಯಗೊಂಡವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕಲ್ವಾ? ಇಂತಹ ಮಾರ್ಗಸೂಚಿ ಏನಾದ್ರೂ ಪಾಲಿಸಿದ್ದೀರಾ ನೀವು? ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಪ್ರಶ್ನೆಯನ್ನ ಮಾಡ್ತಾ ಇದೆ. ಕಾಲ್ತುಳಿತವಾದಾಗ ಏನ್ ಮಾಡ್ಬೇಕೆಂಬ ಸಿದ್ಧತೆ ಇರಬೇಕಲ್ವಾ? ಅಂದ್ರೆ ಇಷ್ಟು ಕ್ರೌಡ್ ಆಗತ್ತೆ ಅನ್ನೋಂಥದ್ದು ನಿರೀಕ್ಷೆ. ಯಾಕಂದ್ರೆ RCB ಫ್ಯಾನ್ಸ್ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಒಂದು ವೇಳೆ ಕಾಲ್ತುಳಿತ ಆದ್ರೂ ಕೂಡ ಏನ್ ಮಾಡ್ಬೇಕು ಅನ್ನುವಂತ ಕುರಿತು 34,600 ಜನರಿಗಷ್ಟೇ ವ್ಯವಸ್ಥೆ ಇತ್ತು. 33,000 ಜನರಿಗಷ್ಟೇ ಟಿಕೆಟ್ ನೀಡ್ತಾರೆ. ಹೈಕೋರ್ಟ್ಗೆ ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 34,600 ಜನರಿಗಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವ್ಯವಸ್ಥೆ ಇದೆ. 33,000 ಜನರಿಗಷ್ಟೇ ಟಿಕೆಟ್ ಅನ್ನ ನೀಡ್ತಾರೆ. ಆದ್ರೆ ದೊಡ್ಡ ಮಟ್ಟದ ಕ್ರೌಡ್ ಬಂದ್ಬಿಟ್ಟಿದೆ. ಗೇಟ್ ಅನ್ನ ತಳ್ಕೊಂಡು ಬರುವಂತಹ ಪ್ರಯತ್ನ ಆಯ್ತು. ಆದ್ರೆ ನಿನ್ನೆ 2.5 ಲಕ್ಷದಷ್ಟು ಜನ ಬಂದಿದ್ರು. ನೋಡಿ, ಒಳಗಡೆ ಇರುವಂತಹ ಕೆಪಾಸಿಟಿ 34,500 ಜನರಿಗಷ್ಟೇ. ಅಂದ್ರೆ ಟಿಕೆಟ್ ಕೊಡೋದು 33,000 ಜನರಿಗಷ್ಟೇ. ಅದನ್ನ ಮೀರಿ ದೊಡ್ಡ ಪ್ರಮಾಣದಲ್ಲಿ ಜನ ಆಗಮಿಸಿದ್ರು, ಅಭಿಮಾನಿಗಳು ಆಗಮಿಸಿದ್ರು. 2.5 ಲಕ್ಷದಷ್ಟು ಜನ ಬಂದಿದ್ರು. ಹೀಗಾಗಿಯೇ ಈ ಅವಘಡ ಆಯ್ತು ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಉತ್ತರಿಸ್ತಾ ಇದ್ದಾರೆ. ಇಂಥ ದೊಡ್ಡ ಕಾರ್ಯಕ್ರಮ ನಡೆದಾಗ ಪೂರ್ವ ಸಿದ್ಧತೆ ಏನಿತ್ತು ಅಂತ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಆಬ್ವಿಯಸ್ಲಿ ಇದು ದೊಡ್ಡ ಕಾರ್ಯಕ್ರಮವೇ ಆಗಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ನಡೆದಾಗ ಪೂರ್ವ ಸಿದ್ಧತೆ ಅಂತ ಏನ್ ಮಾಡ್ಕೊಂಡಿದ್ರಿ? ಒಂದ್ ಕಡೆ ಪೊಲೀಸರ ವ್ಯವಸ್ಥೆ, ಸೆಕ್ಯೂರಿಟಿ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ. ಕಾಲ್ತುಳಿತಕ್ಕೆ ಒಳಗಾದ್ರೆ ತತ್ಕ್ಷಣದಲ್ಲಿ ಅವರಿಗೆ ಆ ರೀತಿಯಲ್ಲಿ ಹೈಕೋರ್ಟ್ ಈಗ ಪ್ರಶ್ನೆ ಮಾಡ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಹಂಚಿಕೆ ಮಾಡುತ್ತೆ. ಹೈಕೋರ್ಟ್ಗೆ ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಟಿಕೆಟ್ ವಿತರಿಸೋದು ಅವರೇ, ಸ್ಟೇಡಿಯಂನ ಎಲ್ಲಾ ವ್ಯವಸ್ಥೆಯನ್ನ ಅವರೇ ಮಾಡ್ಕೊಳ್ತಾರೆ. ಅಂದ್ರೆ ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಹಂಚಿಕೆ ಮಾಡುತ್ತೆ ಅನ್ನುವಂಥದ್ದು ಇದು ನಮ್ಮ ಕೈಯಲ್ಲಿಲ್ಲ. ರಾಯಲ್ ಚಾಲೆಂಜರ್ಸ್ ಅವರೇ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಾರೆ. ಸ್ಟೇಡಿಯಂನ ಸಂಪೂರ್ಣ ವ್ಯವಸ್ಥೆ ಅವರೇ ಮಾಡ್ಕೊಳ್ತಾರೆ. ಅಲ್ಲಿ ಸರ್ಕಾರದ ಪಾತ್ರ ಇಲ್ಲ. ಸರ್ಕಾರ ಅಲ್ಲಿ ಟಿಕೆಟ್ ಹಂಚಿಕೆ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಅಲ್ಲಿನ ವ್ಯವಸ್ಥೆಯೂ ಕೂಡ ಸರ್ಕಾರದ ವತಿಯಿಂದ ಆಗಿಲ್ಲ. ಇದು AG ಶಶಿಕಿರಣ್ ಶೆಟ್ಟಿ ಅವರ ವಾದ. ಯಾಕೆಂದ್ರೆ ಇದು ಆಗಿರೋದು ವಿಧಾನಸೌಧದ ಮುಂಭಾಗ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆಗಿರುವಂತಹ ಘಟನೆ ಇದು. ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ನೋಡ್ಕೊಂಡಿದ್ದು ರಾಯಲ್ ಚಾಲೆಂಜರ್ಸ್. ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದನೇ ಜನ ಬರ್ತಾ ಇರ್ತಾರೆ. ಒಂದೊಂದೇ ವಿಚಾರಗಳನ್ನ ಹೈಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ, ಏನೇನಾಗಿತ್ತು ಅನ್ನೋದಾಗಿ. ಜನ ಜಮಾಯಿಸೋದಕ್ಕೆ ಬೆಳಗ್ಗಿನ ಜಾವನೇ ಶುರು ಮಾಡಿದ್ರು ಅಂತ ಶಶಿಕಿರಣ್ ಶೆಟ್ಟಿ ಅವರ ಹೇಳಿಕೆ ಇದು. ಬೆಂಗಳೂರಿನಂತ ಸಿಟಿಯಲ್ಲಿ ಅದು ಹಿಂದಿನ ದಿನ ಸೆಲೆಬ್ರೇಷನ್ ಇರುತ್ತೆ, ರೋಡ್ನಲ್ಲಿ ಜನ ಜಮಾಯಿಸಿರ್ತಾರೆ. 3 ಗಂಟೆಯೊಳಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಜನದಟ್ಟಣೆಯಾಗಿತ್ತು. ರಾಜ್ಯ ಅಲ್ಲದೆ ಅನ್ಯ ರಾಜ್ಯದಿಂದಲೂ ಕೂಡ ಜನ ಬಂದಿದ್ರು ಅಲ್ಲಿಗೆ. ಕೊಯಮತ್ತೂರಿನ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಕಾರ್ಯಕ್ರಮ ಆಯೋಜಕರು ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ, ಯಾರು ಏನು ಎತ್ತ ಅನ್ನೋದಾಗಿ. RCB ವ್ಯವಸ್ಥೆ ಮಾಡುತ್ತೆ, KSCA ಸಹಯೋಗ ನೀಡುತ್ತೆ. ಯಾರ ಸಹಯೋಗದಲ್ಲಿ ಆಗಿರುವಂತಹ ಕಾರ್ಯಕ್ರಮ, ಯಾರು ಜವಾಬ್ದಾರರು, ಇವೆಲ್ಲವೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇತ್ತು. ಸಾವಿನ ಘಟನೆ ಸ್ಟೇಡಿಯಂ ಬಳಿ ಮಾತ್ರ ನಡೆದಿದ್ಯಾ? ಸರ್ಕಾರ ಪರ AGಗೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಎಲ್ಲಾ ಸಾವುಗಳು ಸ್ಟೇಡಿಯಂನ ಗೇಟ್ ಬಳಿನೇ ಸಂಭವಿಸಿದೆಯಾ? ಹೈಕೋರ್ಟ್ ಪ್ರಶ್ನೆಗಳನ್ನ ಕೇಳ್ತಾ ಇದೆ, ಏನಾಗಿತ್ತು ಅನ್ನೋದಾಗಿ. ಇಷ್ಟೊಂದು 11 ಜನ ಸಾವನ್ನಪ್ಪಿದ್ರಲ್ಲ, ಇದೆಲ್ಲ ಸ್ಟೇಡಿಯಂ ಬಳಿನೇ ಆಗಿರೋದ?
ಸರ್ಕಾರದ ಪರ ಎಜಿಗೆ ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಇನ್ನು ಅಡ್ವೊಕೇಟ್ ಜನರಲ್ ಕೋರ್ಟ್ಗೆ ಮಾತು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಸಾವು ಸಂಭವಿಸಿದ ಸ್ಥಳದ ವಿವರವಾದಂತ ಮ್ಯಾಪ್ ಸಲ್ಲಿಕೆಯಾಗಿದೆ. ಯಾವ ಗೇಟ್ನಲ್ಲಿ ಜನ ಜಮಾಯಿಸಿದ್ರು, ಏನಾಗಿತ್ತು, ಈ 11 ಜನರ ಸಾವು ವಿವಿಧ ಗೇಟ್ಗಳಲ್ಲಿ ನಡೆದಿತ್ತಲ್ಲ, ಅವೆಲ್ಲದರ ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ, ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಈ ರೀತಿಯಾಗಿ ಕ್ರಮ ಆಗದೆ, ಏನು ಸಂಭವಿಸದೇ ಇರೋ ರೀತಿಯಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾದಂತ ವಿವರವನ್ನ ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ. ಆಗ್ಲೇ ಸ್ಥಳಕ್ಕೆ ಡಿಸಿ ಭೇಟಿ ಕೊಟ್ಟಿರೋದನ್ನೆಲ್ಲ ನೀವು ನೆನಪಿಸ್ಕೊಳ್ಬಹುದು. ಸಿಸಿಟಿವಿ ಫುಟೇಜ್ಗಳ ದೃಶ್ಯಗಳನ್ನ ಕೇಳಿರೋದು. ಸೊ ಇದೀಗ ವಿವರವಾದಂತ ಮ್ಯಾಪ್ ಅನ್ನ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. 10ನೇ ಗೇಟು, 11ನೇ ಗೇಟು, 12ನೇ ಗೇಟ್ಗಳಲ್ಲಿ ಏನೇನಾಗಿತ್ತು, ಯಾವ ಗೇಟ್ ಕಡೆ ಜನ ಇದ್ದವರು, ಇನ್ನೊಂದು ಗೇಟ್ ಕಡೆ ರಶ್ ಆಗಿರೋದು, 10ರಿಂದ 11, 12 ಅಂತ ಓಡಾಡಿರೋದು. ಸೊ ಈ ಸಂದರ್ಭ ಏನಾಗಿತ್ತು, ಎಲ್ಲಿ ಹೆಚ್ಚು ದುರಂತಗಳಾಗಿದೆ, ಎಷ್ಟು ಗೇಟ್ಗಳಿದಾವೆ, ಎಷ್ಟು ತೆರೆದಿತ್ತು, ಇವೆಲ್ಲವನ್ನ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ 21 ಗೇಟ್ಗಳಿದೆ. ಹೈಕೋರ್ಟ್ಗೆ ವಿವರವನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಗೇಟ್ಗಳು ತೆರೆದಿತ್ತು ಅನ್ನುವಂತ ಮಾಹಿತಿ ಇದೆ. ಎಷ್ಟು ಗೇಟ್ಗಳು ಇದಾವೆ, ಎಷ್ಟು ತೆರೆದಿತ್ತು ಅನ್ನುವಂತ ಹೈಕೋರ್ಟ್ ಪ್ರಶ್ನೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಟ್ಟು ಗೇಟ್ಗಳ ಸಂಖ್ಯೆ 21 ಇರೋದು, ಅದರಲ್ಲಿ ಎಲ್ಲವೂ ತೆರೆದಿತ್ತು ಅನ್ನೋದು ಕೊಟ್ಟಿರುವಂತ ಆನ್ಸರ್. ಸರ್ಕಾರದ ಪರ ವಕೀಲರು ಎಲ್ಲಾ ಗೇಟ್ಗಳು ಕೂಡ ಓಪನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಕೋರ್ಟ್ ನಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಗಮನಕ್ಕೆ ಇಡ್ತಾ ಇದೀವಿ ಅಷ್ಟೇ. ಹೈಕೋರ್ಟ್ ಏನ್ ಪ್ರಶ್ನೆ ಮಾಡ್ತಾ ಇದೆ, ಅದಕ್ಕೆ ಸರ್ಕಾರದ ಪರ ವಕೀಲರು ಏನ್ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. 2 ಲಕ್ಷ ಜನರು ಸ್ಟೇಡಿಯಂ ಸುತ್ತಲೂ ಸೇರಿದ್ರು, ಸರ್ಕಾರ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಬಂದಿದ್ರು ಅನ್ನೋದಾಗಿ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಿವರಿಸ್ತಾ ಇದ್ದಾರೆ. ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿ ಕೂಡ ಪರಿಶೀಲಿಸಿದ್ದಾರೆ. 2 ಲಕ್ಷ ಜನ ಸ್ಟೇಡಿಯಂನ ಸುತ್ತಲೂ ಕೂಡ ಇದ್ರು ಅಂತ. ಸ್ಟೇಡಿಯಂ ಒಳಗಿನ ಕೆಪಾಸಿಟಿ ನಿಮ್ಗಳಿಗೆ ಗೊತ್ತೇ ಇದೆ, 35,000 ಜನ ಅಷ್ಟೇ ಕೂರೋದಕ್ಕಾಗೋದು. ಬಟ್ ನಿನ್ನೆ ದಿನ ನಿಂತು ನೋಡಿದವರೇ ತುಂಬಾ ಜನ ಇದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ಒಳಗಡೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಬಿಟ್ಟಿದೀವಿ ಅಂತ. ಇಲ್ಲ, ಕೆಪಾಸಿಟಿಗೂ ಮೀರಿ ಜನ ಸ್ಟೇಡಿಯಂನ ಒಳಭಾಗಕ್ಕೂ ಬಂದಿದ್ದಾರೆ. ಬಟ್ ಇಲ್ಲಿ ಕೋರ್ಟ್ನಲ್ಲಿ ನಡೀತಾ ಇರುವಂತ ವಿಚಾರಗಳು, 2 ಲಕ್ಷಕ್ಕೂ ಹೆಚ್ಚು ಜನ ಸ್ಟೇಡಿಯಂ ಸುತ್ತಾನೂ ಸೇರಿದ್ರು ಅಂತ. ಮಧು, ನಿಜ, ಯಾಕೆಂದ್ರೆ ಸ್ಟೇಡಿಯಂನ ಕೆಪಾಸಿಟಿ 30ರಿಂದ 40,000 ಹೆಚ್ಚು ಅಂತ. ಡಿಸಿ ಅಲ್ಲಿ ವಿಸಿಟ್ ಕೊಟ್ಟಿರೋದು ಯಾವಾಗ ಈ ಹೈಕೋರ್ಟ್ PAL ದಾಖಲಿಸುತ್ತೋ 2:30ಗೆ ವಿಚಾರಣೆ ಅನ್ನೋದಾಗಿ ಗೊತ್ತಾಗುತ್ತೆ. ಈ ನಡುವೆ ಡಿಸಿ ಅಲ್ಲಿ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಹೋಗ್ತಾರೆ. ಏನಾಗಿದೆ, ಯಾವ್ಯಾವ ಕಡೆಯಿಂದ ಎಂಟ್ರಿ ಎಕ್ಸಿಟ್ಗಳು, ಎಷ್ಟು CCTV ಫುಟೇಜ್ಗಳಿದೆ, ಎಷ್ಟು CCTVಯನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ, ಅದೆಲ್ಲದರ ರಿಪೋರ್ಟ್ ಅನ್ನ ಕೇಳ್ತಾ ಇದ್ರು ಅಲ್ಲೇ ಇದ್ದಂತ ಸ್ಥಳೀಯ ಆಡಳಿತಕ್ಕೆ. ಇಲ್ಲಿ ಇದೀಗ ಕೋರ್ಟ್ ಒಳಗಡೆ ನಡೀತಾ ಇರುವಂತ ವಿಚಾರಗಳು ಏನೇನಂತ ಹೇಳಿದ್ರೆ, ಒಂದು ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡ್ತಾ ಇದೆ, ಎಷ್ಟು ಗೇಟ್ಗಳಿದ್ವು, ಜೊತೆಗೆ ಎಷ್ಟು ತೆರೆದಿತ್ತು, ಎಷ್ಟು ಜನ ಇದ್ರು, ಏನಾಗಿತ್ತು, ಯಾವ್ಯಾವ ಗೇಟ್ಗಳಲ್ಲಿ ಎಷ್ಟು ಸಾವಾಗಿದೆ, ಒಟ್ಟು 11 ಜನ ಸತ್ತಿದ್ದಾರೆ ಅಂತ ಏನ್ ರಿಪೋರ್ಟ್ ಹೇಳ್ತಾ ಇದೆ, ಯಾವ್ಯಾವ ಗೇಟ್ಗಳಲ್ಲಿ ಸಾವಾಗಿದೆ, ಯಾವ ರೀತಿಯಾಗಿ ನಡೀತು ದುರಂತ, ಇವೆಲ್ಲ ಪ್ರಶ್ನೆ ಮಾಡ್ತಾ ಇದೆ ಹೈಕೋರ್ಟ್.